ನನಗೆ 2 ಗಂಟೆ ಮಧ್ಯಾಹ್ನ ಮೊನ್ನೆ 4 ದಿವಸಗಳ ಹಿಂದೆ ಮಾಹಿತಿ ಬರುತ್ತೆ, ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟು, ಅದನ್ನು ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ. ಈಗ ಇದನ್ನು ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನು ಪೋಸ್ಟರ್ಗಳನ್ನು ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು, ಆ ಪೋಸ್ಟರ್ ಇದೆಯಲ್ಲಪ್ಪ ಈಗ ಇಲ್ಲೇ ಇದೆ ನೋಡಿ, ನನಗೆ ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ. ಹಿಂದಿ ಸಮಸ್ತ ದಲಿತ ಸಮುದಾಯ, ಅಲ್ಲಿರೋ ಯಾರಪ್ಪ ದಲಿತ ಸಮುದಾಯದ ನಾಯಕರು ಬರ್ದವ್ರೇನು? ನೀನು ನಿನ್ನ ಟ್ಯೂಷನ್ ಸ್ಕೂಲಲ್ಲಿ ಬರೆದು ನನಗೆ ಹೇಳ್ತಾ ಇದ್ನಲ್ಲ, 23ರಲ್ಲಿ ನಿನ್ನ ಎಡ ಬಡ ಯಾರನ್ನೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳಿದ್ನಲ್ಲ. ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನರದಲ್ಲಿ ಅರ್ಥ ಆಗಲ್ಲ. ಇನ್ನು ತಿಳ್ಕೊ, ನನಗೆ ರಾಜಕಾರಣ ಹೇಳ್ಕೊಡ್ತೀಯಲ್ಲ ನಿನ್ನ. ಯಾವ ಪೊಲೀಸ್ನವರು ಹುಡುಕ್ಲಿಲ್ಲ, ಇದು ಯಾರೂ ಇಲ್ಲ, ನಾನೇ 4 ಗಂಟೆಗೆ ಐಜಿಗೆ ಫೋನ್ ಮಾಡಿದೆ, 5 ಗಂಟೆಗೆ SP ಫೋನ್ ಮಾಡಿದೆ, ನೋಡ್ರಿ ಹಿಂಗೆ ಆಗ್ತಾ ಇದೆ, ಇವತ್ತೇ ಬರುತ್ತೆ, ಇಷ್ಟೊತ್ತು ಬರುತ್ತೆ, ಬರುವಂಥ ಗಾಡಿ ಹೇಳ್ತೀನಿ, ನೀವು ಹಿಡಿಬೇಕು. ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಲೂ ಹೇಳಿದೆ. ಜೊತೆ ನಾನೇನು ಮಾಡಿದೆ, ನಮ್ಮ ಮುಖಂಡರಿಗೆ, ನಮ್ಮ ನಗರ ಪ್ರದೇಶದ ಮುಖಂಡರಿಗೆ, ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದೆ, ಈ ರೀತಿ ಆಗ್ತಾ ಇದೆಯಪ್ಪ, ಇದನ್ನು ನೀವು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ. ಪಾಪ ನಮ್ಮ CMC ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರುಗಳು ಎಲ್ಲ, ನಮ್ಮ ಮುನಿಕೃಷ್ಣ, ನಾಗರಾಜ್, ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು, ಕಂದವಾರ ನಮ್ಮ ಅನಿಲ್, ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು 11ವರೆಗೆ, ಪೊಲೀಸ್ನವ್ರು ಫೋನ್ ಮಾಡ್ತಾರೆ, ಬರೋದಿಲ್ಲ. ರೆಡ್ ಹ್ಯಾಂಡೆಡ್ ಆಗಿ ನಾನು ಕೇಳ್ತಾರೆ, ಏನು ಸರ್ ಗಾಡಿ ಅಡ್ಡ ಹಾಕ್ಬೇಕಂತ. ಅಡ್ಡ ಹಾಕಪ್ಪ, ಅಡ್ಡ ಹಾಕಿ ಅದರಲ್ಲಿ ಏನಿದೆ ಜಪ್ತಿ ಮಾಡಿ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ, ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳಿ. ಸೊ ಅಲ್ಲಿ ಮದ್ಯದ ಬಾಟ್ಲುಗಳು ಇದ್ವು, ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಇತ್ತು ನೋಡಿ. ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ, ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ, ಯಾರು ನಿಮ್ಮ ರಕ್ಷಣೆಗೆ ಬರಲ್ಲ, ಅವ್ರು ತಿಳ್ಕೊಳ್ಳಿ. ಇವನೆಲ್ಲೋ ಊರೇ ಬಿಡ್ತಾನೆ, ನನಗೆ ಗೊತ್ತಿದೆ. ಯಾರು ನಂಬಿ ಹೋಗ್ತಾ ಇದ್ದೀರಲ್ಲ, ಕಣಿಗೆ ಕಾಣಿಸಲ್ಲ ನಿಮ್ಗೆ ಆಮೇಲೆ.